ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ ಚಂದ್ರ. ಇವತ್ತಿನ ವ್ಲಾಗ್ ಹರ್ಷಿತ್ ಮದುವೆ ವಿಷಯದಲ್ಲಿ ಇರುವಂಥದ್ದು. ಸೊ ಬೆಳಿಗ್ಗೆ ಬೇಗ ಎದ್ದು 5:15ಗೆ ಮೇಕಪ್ಪಿಗೆ ಹೋಗಿ ಆಮೇಲೆ ಅಲ್ಲಿಂದ ನಾನು ಹೋಗ್ತಾ ಇರುವಂಥದ್ದು ಉಚ್ಚಿಲ ಮಹಾಲಕ್ಷ್ಮಿಯ ಹಾಲ್ನ ಕಡೆಗೆ. ಸೊ ನಾನು ಹಾಲ್ನ ಕಡೆಗೆ ಹೋಗ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಒಂದು 7:30 ಆಗಿತ್ತು. ಸೊ ವಿದಿನ್ 8 ನಾನು ಏನು ಮಾಡಿದೆ ಅಂತ ಹೇಳಿದರೆ ಹಾಲಿಗೆ ರೀಚ್ ಆಗಿದ್ದೆ. ಹಾಲಿಗೆ ಹೋದ ಕೂಡಲೇ ನಮ್ಮ ಫಸ್ಟ್ ಪ್ರೋಗ್ರಾಮ್ ಏನಿತ್ತು ಅಂತ ಹೇಳಿದರೆ ಎದುರು ಕಾಣಿಸುವಂಥ ಒಂದು ಪ್ರೋಗ್ರಾಮ್ ಇದು. ಈ ಕಡೆ ನಿಂತಿದ್ದೇವಲ್ಲ ನಾವೆಲ್ಲ ಕೂಡ ಗಂಡಿನ ಕಡೆಯವರು, ಆ ಕಡೆ ನಿಂತವರೆಲ್ಲ ಹೆಣ್ಣಿನ ಕಡೆಯವರು. ಇವತ್ತು ಮದುವೆ ನಡೀತಾ ಉಂಟು, ನೀವು ನೋಡ್ಬೋದು. ನಮ್ಮೊಟ್ಟಿಗೆ ನಮ್ಮ ತೇಜು ಮತ್ತು ಇಲ್ಲಿ ನಮ್ಮದು ವಿಡಿಯೋಗ್ರಾಫರ್ ಶೇಷು ಕೂಡ ಇದ್ದಾರೆ. ಆ ಹಾಲಲ್ಲಿ 2 ಕಡೆ ಮದುವೆ ಇತ್ತು. ಸೊ ಇದು ಇನ್ನೊಂದು ಕಡೆ ಪಾರ್ಟಿಯವರ ಒಂದು ಬ್ರೈಡ್ ಡ್ಯಾನ್ಸ್ ಮಾಡ್ತಿರುವಂಥದ್ದು. ಇಲ್ಲಿ ಹೆಣ್ಣಿನ ಕಡೆಯವರು ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅರಿಶಿನ, ಹೂ, ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗೆ ಅನ್ನ ಕೊಡ್ತಾ ಇದ್ದಾರೆ. ಅನ್ನ ಸರಿ ಅಂತ ಅಕ್ಕಿ ಕೊಡ್ತಾ ಇದ್ದಾರೆ ಬಿಸಾಕ್ಲಿಕ್ಕೆ. ನಮಗೆ ಸಹ ಕೊಡ್ತಾರೆ. ಈಗ ನೀರು ಅಕ್ಕಿ ಸಿಗುತ್ತಾ ಇದೆ. ಅಕ್ಕಿ ಸಿಕ್ಕಿತ್ತು ನಮಗೆ ಕೂಡ ಅಕ್ಕಿ ಬಿಸಾಕುವ ಪ್ಲ್ಯಾನಲ್ಲಿದ್ದೇವೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹುಡುಗನ ಬಾಬಾ ಮದುಮಗನನ್ನು ಕರ್ಕೊಂಡು ಬರ್ತಾ ಇರುವಂಥದ್ದು, ವೆಲ್ಕಮ್ ಮಾಡುವಂಥದ್ದು. ಸೊ ಹುಡುಗನ ಕಾಲನ್ನು ತೊಳೆದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸ್ಟೇಜ್ಗೆ ಏನು ಬರ್ತಾ ಇದ್ದಾರಲ್ವ, ಹಾಲಿಗೆ ಬರ್ತಾ ಇದ್ದಾರೆ. ಸೊ ಹುಡುಗನ ಕಾಲನ್ನು ತೊಳೆದು ಬಾವ ಅವರನ್ನು ಸ್ಟೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. R10 ಹೇಳುವಂಥ ಒಂದು ವೈರಲ್ ರೀಲಿಗೆ ನಾವು ಡ್ಯಾನ್ಸನ್ನು ಮಾಡ್ತಾ ಇದ್ವಿ. ಸೊ 4 ಡಿಫ್ರೆಂಟ್ ಡ್ರೆಸ್ಸಲ್ಲಿ ನಾವು ಡ್ಯಾನ್ಸನ್ನು ಮಾಡಿದ್ವಿ. ಸೊ ಇದು ದಿಬ್ಬಣ್ಣದ ದಿವಸದ ಡ್ರೆಸ್, ಅರಿಶಿನ ದಿವಸದ ಡ್ರೆಸ್, ಆಮೇಲೆ ಗ್ರೂಮ್ ಟು ಬಿ ಇದ್ದ ದಿವಸ ಅದಾದ ನಂತರ ನಾವು ಮದುವೆ ದಿನ ಕೂಡ ಈ ಒಂದು ಡ್ಯಾನ್ಸನ್ನು ಮಾಡಿದ್ವಿ. ಇದೀಗ ಆಗ್ತಾ ಇರುವಂಥದ್ದು ಕನ್ಯಾದಾಯನ ಅಂತ ಹೇಳುವಂಥದ್ದು. ಹುಡುಗಿಯ ಅಪ್ಪ ಅಮ್ಮ ಧಾರೆಯನ್ನು ಎರಿತಾ ಇದ್ದಾರೆ. ಅದೇ ರೀತಿ ಹುಡುಗನ ಅಪ್ಪ ಅಮ್ಮ ಧಾರೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಮಾಂಗಲ್ಯ ಧಾರಣೆ ಆಗುವಂಥದ್ದು. ಹುಡುಗ ಮತ್ತು ಹೇಳೋದನ್ನೆಲ್ಲ ಕೇಳಿ ಹುಡುಗಿಗೆ ಕರೆಯಮಣೆ ಕಟ್ಟಲಿಕ್ಕೆ ಇದ್ದಾನೆ. ಮದುವೆ ಆಯಿತು. ಸೊ ಎಲ್ಲರೂ ಸೇರಿ ಅಲ್ಲಕ್ಕೆ ಹಾಕಿದ್ರು ನನ್ಸ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್. ತಪ್ಪು ಮಾಹಿತಿಗೆ ಮತ್ತೆ ಫಸ್ಟ್ ಡೇಟ್ ಅಲ್ಲಿ ಅದೇ ಆಗ್ಬೋದು. ಡಿಸ್ಕಷನ್ ಸುಳ್ಳು ಹೇಳಿದ್ದು ಬನ್ನಿ ಬನ್ನಿ आता रेकॉर्ड मात्र आपण फोन करतरी तो अशी ಹಿಂಗೆ ಚೆಕ್ಕ. ಇದು ಕಾವ್ಯ. ಇದ್ರದ್ದು ಇನ್ನೊಂದು ಪಾರ್ಟ್ ಗಾಯಕ ಇಲ್ಲಿ ಉಂಟು, ಇನ್ನೊಂದು ಪಾರ್ಟ್ ಇಲ್ಲಿ ಉಂಟು. ಅದು ಬಿಸಿ ಉಂಟು. ಇದು ನವ್ಯ. ಇವರು ಚಂದದವರು. ನಾನು ಚಂದ ಕಾಣ್ತೀನಲ್ಲ, ನಾನು ತುಂಬ ಚೆಂದ ಮೊದಲಿಂದ ಚಂದ. ಲೆಕ್ಚರರ್ ಈಗ ಕೆಲಸ ಬಿಟ್ಟಿಲ್ಲ, ಈಗ ನಿರುದ್ಯೋಗಿ, ಈಗ ಬ್ಲಾಗರ್. ಅಲ್ಲಿ ಅದು ಹಣ ಸಿಕ್ಕಿದೆ ಸಿಗ್ಲಿ ಅಂತ. ಸೊ ಹಾಗಾಗಿ ಎಲ್ಲರೂ ಕೂಡ ಲೈಕ್ಸ್, ಶೇರ್ಸ್, ಸಬ್ಸ್ಕ್ರೈಬ್ ಮಾಡಿ. Yeah.
ಹೇಳಿ ಮಗನೇ ಕಳಿಸ್ತೆ ನಾನು. ಹಾಂ ಸೀರಿಯಲ್ಗೆ ಮಾತಾಡಿ. ಹಾಂ ಹಾಯ್ ಗೈಸ್, ಇವಾಗ ಮದುವೆ ಆಗಿ ರಿಸೆಪ್ಷನ್ ಆಗ್ತುಂಟು ಗೈಸ್. ಸೊ ಗೈಸ್, ಹಾಯ್ ಗೈಸ್, ಹಾಯ್ 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 ಹಾಯ್. ಅದು ಅನಿಯಾ, ಅದು ಅನಿಯಾ. ಇಲ್ಲಿ ಅದು ಅನಿಯಾ, ಅನನ್ಯದ ಅಮ್ಮ, ಅನನ್ಯದ ಅಮ್ಮ, ಹಾಗಾಗಿ ಅನನ್ಯ. ಅಭಿದು ಸಹ ಅಮ್ಮ, ಅಭಿದು ಸಹ ಅಮ್ಮ. ಹಾಯ್ ಗೈಸ್, ಇವರ ಹೆಸರು ಬಂದ್ಬಿಟ್ಟು ಪಂಚಕಜಯ ಅಂತ. ಹಾಯ್ ಗೈಸ್, ಇವರ ಹೆಸರು ಬಂದ್ಬಿಟ್ಟು ಪಂಚಕಜಯ ಅಂತ. ಸೊ ಗೈಸ್, ಇವಾಗ ನೋಡಿ ಗೈಸ್, ಇಲ್ಲಿ ಕಣಿ ಅತ್ತೆ ಫೋಟೋ ತೆಗಿತಾ ಇದ್ದಾರೆ. ಬ್ಲಾಗಿಗೆ ಹಾಕ್ತಿದ್ದಾರೆ. ನನ್ಗೆ ಗೊತ್ತಿಲ್ಲ ಎಂತ ಮಾತಾಡ್ಬೇಕಂತ. ಫೋಟೋ ತೆಗೆದ ತೋರಿಸಿ. ಅತ್ತೆ ಫೋಟೋ ತೆಗ್ದಿದ್ದಾರೆ ನಂದು. ಸೊ ತೋರಿಸ್ತಾರೆ. ನಂದು ಎಲ್ಲಿ ಉಂಟು ನನ್ನ ಫೋಟೋ. ಈಗ ಪುನಃ ಇವತ್ತು ಮದುವೆ ಮಾಡ್ತಿದ್ರು ಹೇಗೆ? ಗಟ್ಟಿ ಮಾತಾಡಿ. ಹಾಗೆ ಎಲ್ಲ ಇದು ಎಲ್ಲರೂ ಮುಂದೆ ನೀವು ಸರಿ ಬಾಯಿ ಓಪನ್ ಮಾಡಿ ಮಾತಾಡಿ. ಬಾಯಿ ಒಳಗಿಂದ ಮಾತಾಡೋದು. ಈಗ ಎಲ್ಲ ಈ ಮುಂದೆ ಎಲ್ಲರೂ ಹಾಗೆ ಬರಬೇಕು. ಹೇಗೆ? ಹೆಂಗಸರು ಎಲ್ಲ ಮುಂದೆ ಬರಬೇಕು. ಗಂಡಸರು ಬೇಡ. ಹೌದು, ಇದೆಲ್ಲ ಹಾಕೊಂಡು ಹೀಗೆ ನೋಡಿಕೊಂಡು ಎಲ್ಲ ಮುಂದೆ ಬಂದು ಕಲ್ತ್ಕೊಂಡು ನಿನ್ನ ಖುಷಿಯಾಗಿ ನಾ ಮುಂದೆ ಬರಲಿ. ಒಳ್ಳೆ ಇನ್ನೂ ಮುಂದೆ ಬರಬೇಕು. ಎಷ್ಟು ಮುಂದೆ ಉಂಟು? ಸೊ ನಿಮ್ಗೀಗ ಮದುವೆ ಆಯ್ತಲ್ಲ, ಒಂದೆರಡು ಮಾತು ಮಾತಾಡಿ. ಆಯಿತು, ಊಟ ಮಾಡ್ತಿದ್ದೇನೆ. ಎಂತ ನೋಡಬೇಕು. ಸ್ವಲ್ಪ ಬೈ ಕೊಡಿ ಅವರಿಗೆ. ನೋಡಿ, ತುಂಬ ಖುಷಿ ಆಯಿತು. ಫೈನಲಿ ಮದುವೆ ಆಯ್ತು. ಮದುವೆ ಆಯಿತು. 3 ಗಂಟೆ ಆಯ್ತು, ಇನ್ನೂ ಊಟ ಆಗಲಿಲ್ಲ. 3:15. ಈಗ ನಿಮ್ಮ ಮಗನ ಮದುವೆ ಆಯ್ತಲ್ಲ, ಎಂತ ಅನಿಸ್ತುಂಟು ನಿಮ್ಮ ಅನಿಸಿಕೆ? ಖುಷಿ ಆಯಿತು. ನೀವು? ತುಂಬ ಸಂತೋಷ ಆಯಿತು. ಮಗನ ಮದುವೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತ. ತುಂಬ ಜನ ಬಂದಿದ್ದಾರೆ. ಹಾ. ಮತ್ತು ಹೌದು, ನಮ್ಮ ಎಲ್ಲ ಫ್ರೆಂಡ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಬಂದರು. ಹಾಗೆ ಖುಷಿ ಆಯಿತು. ಊಟ ಚೆನ್ನಾಗಿದೆ ಆಯಿತಾ. ಸೊ ನಿಮ್ಮ ಅಣ್ಣನಿಗೆ ಮದುವೆ ಆಯ್ತು, ಎಂತ ಹೇಳ್ತೀರಿ ನಿಮ್ಮ ಅನಿಸಿಕೆ? ನಮ್ಮನೆ ಲೈನ್ ಕ್ಲಿಯರ್ ಆಯ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಮೈ ಬ್ರದರ್. ಅಷ್ಟೇಯಾ? ನಿಮ್ಮ ಅನಿಸಿಕೆ? ಸೂಪರ್ ಆಗಿದೆ ಊಟ.
ಮಗಳ ಮದುವೆ ಚಂದದಲ್ಲಿ ಆಯಿತು, ತುಂಬ ಖುಷಿ ಆಯಿತು, ದೇವರ ಆಶೀರ್ವಾದದಿಂದ. ಥ್ಯಾಂಕ್ ಯು. ಹೇಳಿ ಸ್ವಲ್ಪ ಮಾತಾಡಿ. ಮದುವೆ ಆಯಿತು, ಇನ್ನು ಮನೆಗೆ ಹೋಗೋದು, ಮಲಗೋದು. ಮದುವೆ ಅನಿಸಿಕೆ ಏನು? ಸೂಪರ್. ಸೊ ನನ್ನ ಅನಿಸಿಕೆ ಮದುವೆ ಸೂಪರ್ ಆಗಿತ್ತು, ಊಟ ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಕಂಗ್ರ್ಯಾಚುಲೇಷನ್ ಪ್ರತೀಕ್ಷಾ ಅಕ್ಕ ಆ್ಯಂಡ್ ಹರ್ಷಿತಾ. ಈಗ ಮದುವೆ ಆಯ್ತಲ್ಲ, ನಿಂದ ಅನಿಸಿಕೆ ಅಂತ? ಎಂತ ಸಹ ಇಲ್ಲ, ಅಷ್ಟೇ. ಅವ್ರು ಹೆಕ್ಕುದು ಈಗಲೇ ತಿನ್ನೋದು ನಿಮಗೆ ಅಲ್ಲಿ ಅವ್ರು ಹೆಕ್ಕುದು. ಅದೊಂದು ಹಣ್ಣು ಉಂಟು, ಅದು ಉದುರುದಿಲ್ಲ, ಮಂಡೆಗೆ ಬೀಳ್ಬೋದು. ನಿನ್ನ ಪ್ರಾಯದಲ್ಲಿ ನಾನೇ ಮರ ಹಚ್ಚಿ ಎಲ್ಲರಿಗೆ ತೆಗೆದು ಕೊಟ್ಟಿದ್ದೆ. ಫೋಟೋ ತೆಗಿತೀರ ಅವರು ನನಗೆ ತೋರಿಸಿದ್ದಾರೆ. ಅವ್ರ ಮರ ಹಚ್ತಾರಂತ. ತೊಳಿಲಿಕ್ಕಿಲ್ಲವ? ಹಣ್ಣು ಫ್ರೆಶ್ ಅಲ್ಲ, ಫ್ರೆಶ್ ಎಲ್ಲ ಆಗೇನೆ. ಎಂತ ಸ್ಪ್ರೇ ಮಾಡಿ. ಯೂಟ್ಯೂಬ್ ಅಲ್ಲಿ ಬರ್ತೀರಾ ಮತ್ತೆ? ಅಣ್ಣ ಅದು ಲ್ಯಾಂಡ್ಸ್ಕೇಪ್ ಅಲ್ಲಿ ತೆಗಿ. ಸೂಪರ್. ಅಜ್ಜಿ ಮನೆ ಮಾವಿನ ಹಣ್ಣು. ನೀವು ನಾನು ಹೇಳಿದಕ್ಕೆ ವಾಶ್ ಮಾಡೋದೇ ತಿಂದದ್ದು ನ್ಯಾಚುರಲ್ ಅಂತ. ಅಲ್ಲಿ ನೋಡಿ ಹೌ ಇಸ್ ದ ಮ್ಯಾಂಗೋ? ಸೂಪರ್. ಅಜ್ಜಿ ಮನೆ ಮ್ಯಾಂಗೋ. ಅಜ್ಜಿ ಮನೆ ಮ್ಯಾಂಗೋ. ಚಿಯರ್ಸ್. ನಾನು ಮತ್ತೆ ಜ್ಯೋತಿ ಅಕ್ಕ ಇಬ್ರು ಕೂಡ ಮ್ಯಾಂಗೋ ತಿಂದ್ವಿ. ಪವಿ ಮ್ಯಾಂಗೋ ತಿನ್ಲಿಲ್ಲ. ಯಾಕೆ ಪವಿ ನೀವು ಮ್ಯಾಂಗೋ ತಿನ್ಲಿಲ್ಲ? ನಮಗೆ ನಮ್ಮ ತೋಟದಲ್ಲಿ ಬೇಕಾದಷ್ಟು ಉಂಟು. ನಮ್ಮನ್ನು ನೋಡೋಕೆ ಕಂಡು ಪಾಪದವರೆಗೆ ಕಾಣ್ತದೆ. ಅಡ್ಡಕ್ಕೆಡ್ಡೆ ಸೋಬನೆಯಾ? ಸ್ವಲ್ಪ ಬಾಯಿಗೆ ಹಸಿಟ್ಕೊಂಡಿದ್ಯಲ್ಲ ಬೇರೆ ಎಂತಾದ್ರು ಕೇಳಿ, ಇವರು ಏನಾದ್ರು ಮುಂದೆ ವ್ಯವಸ್ಥೆಗೆ. ನಿಮ್ಗಿಬ್ಬರಿಂದ ಎಂತ ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ಇಬ್ಬರಿಂದ ಎಂತ ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ಇದೆ ಬ್ಯಾಟ್ರಿ ಬನ್ನಿ ಹೇಗೆ ಎಂತ ಕೊಡ್ತೀನಿ? 5 ಜನ ಅಕ್ಕನವರು, 1 ತಂಗಿ ಇದ್ದೇವೆ. ನೋಡಿ ನೋಡು ಎಂತ ಕೇಳ್ತೀರಿ ನೋಡಿ ಆಗ್ತದೆ. ಎಂತ ಕೊಡ್ತೀರಾ ಹೇಳಿ? ನನ್ನ ನಿಹಾನಿಗೆ ಹೆಣ್ಣು ಬೇಕು ಒಂದು 2 ಗಂಟೆಗೆ ಹುಟ್ಟಿದ ಮ್ಯಾಟ್ರ್ ಅಲ್ಲ ಈಗ ಈ ಮ್ಯಾಟ್ರಿಗೆ ಎಂತ ಕೊಟ್ಟರೆ ಒಳಗೊಯ್ಲಕ್ಕಿ ಕಾಕಡಂದ ಸಾಕ್ತದೆ. ನಿಮ್ಗೆ ಇವತ್ತು ಮೇಕಪ್ ಇದು ಚಾರ್ಜ್ ಎಷ್ಟಾಗಿದೆ ಹೇಳ? 1,500 ಆಗಿದೆ. 1,500 ಹೇಳ್ಬೇಕು, 15,000. ನಮಗೆ ಎಂತಾದ್ರೂ ಕೊಟ್ಟರೆ ಮಾತ್ರ ಒಳಗೆ ಮೇಲೆ ಇಲ್ಲ. ಈಗ ಸರಿ ಆಯ್ತು. ಅದು ನಾನು ಹೀಗೆ ಕೈ ಮನೆ ತನಕ ಬಂದಿದೆ ಹೆಣ್ಣಿಗೆ, ಒಳಗೆ ಬರ್ಬೇಕಾದ್ರೆ ನಮ್ಗೆ ಏನಾದ್ರು ಕೊಡೋದು.
ಅದು ಕಮ್ಮಿ ಆಯ್ತು. ಸ್ವಲ್ಪ ಮೇಲೆ ಮಾಡಿ. ನೀವು ಹಿಂಗೆ ಇಟ್ಕೊಂಡು ಓಕೆ ಓಪನ್ ಮಾಡ್ತೇವೆ. ಇದು ನಮ್ಮ ಬೇಡಿಕೆ ಆಯ್ತಾ. ಅಲ್ಲಿ ದೊಡ್ಡಮ್ಮಂದೊಂದು ಬೇಡಿಕೆ ಬಂದಿದೆ. ಹುಡುಗನ ಹೆಸರು ಹೇಳ್ಬೇಕು, ಡೈರೆಕ್ಟ್ ಆಗಿ ಹೇಳ್ಬೇಕಂತಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಹೇಗೋ ಟೀಚರ್ ಅಲ್ಲ, ಒಗಟಿನ ಮೂಲಕ ಗಂಡನ ಹೆಸರು ಹೇಳ್ಬೇಕು. ಅದಾಯ್ತು. ಅದಂತ ಹೇಳಿಲ್ಲ, ಉತ್ತರ ಕೊಡ್ಲಿಲ್ಲ. ನಮಗೆ ಆನ್ಸರ್ ಕೊಡ್ಲಿಲ್ಲ, ನೀವು ದುಡ್ಡು ಮಾತ್ರ ಕೊಟ್ಟದ್ದು. ಆಗದಕ್ಕೆ ಉತ್ತರ ಕೊಡ್ಲಿಲ್ಲ. ದುಡ್ಡು ಯಾರಿಗೆ? ಇವಳಿಗೆ ಕೊಟ್ಟದಲ್ಲ, ಕೈ ಬಿಡು. ನಾವು ಇನ್ನೂ ಸಲ 5 ಜನ ಇದ್ದೇವೆ. ಅಲ್ಲ ಒಳಗೆ ಬಿಡ್ಬೇಕಾದ್ರೆ ಬೇಗ ಗಂಡನ ಹೆಸರು ಹೇಳ್ಬೇಕು. ವರ್ಣನೆ ಮಾಡು ಗಂಡನಿಗೆ, ವರ್ಣಿಸ್ಬೇಕು ಗಂಡನಿಗೆ. ಇಲ್ಲಿ ಬಾಬಿ. ಖುಷಿಯ ಸಮಾನಾರ್ಥಕ ಪದ. ಖುಷಿಯ ಸಮಾನಾರ್ಥಕ ಪದ ಅಂತೆ. ಹರ್ಷಿತ್ ಹೆಂಡತಿ ಹೆಸರು ಅಂತ ಡಿಸ್ಕ್ರೈಬ್ ಮಾಡು. ನಿರೀಕ್ಷೆ ಮಾಡಿ ಬಂದವರು. ಪ್ರತಿ ಕ್ಷಣವು ಎಂತ ಮಾಡಿದ್ದು? ಆಯ್ತಾ, ಹೇಳು. ಡಿಸ್ಕ್ರೈಬ್ ಮಾಡು. ಕವಿಯಾಗಿ ಇವತ್ತು ಹೇಳಿದ್ರೆ ಮಾತ್ರ ತೆಗಿಯೋದು. ಚೀಟಿ ಉಂಟಾ? ಹೇಳ ಬೇಗ. ಅದೆಲ್ಲ ಬರುದಿಲ್ಲ. ಸೈಂಟಿಫಿಕಲಿ ಅವಳ ಹೆಸರು ಹೇಳಾಗತ್ರ. ಒಳಗಡೆ ಯಾರದ್ದು? ಎಲ್ರಿಗೆ ಬರ್ಲಿಯಾ? ನಿಲ್ಬೇಕಂತ. ಯಾರು ನಿಲ್ಲಿಗಿರ್ಲಿ ಅಂತ ಆಯ್ತು. ಟೀಚರಿಗೆ ನಾಳೆ ಶಾಲೆ ಉಂಟಾ? ಹಾಗಾದ್ರೆ ತೊಂದ್ರೆ ಇಲ್ಲ, ನಿಲ್ಬೋದು ಟೀಚರ್. ಮಕ್ಕಳಿಗೆ ಎಷ್ಟೊತ್ತು ನಿಲ್ಲಿಸ್ತಾರೆ. ಅದಕ್ಕೆ ಈ ಟೀಚರ್ ಇವತ್ತು ನಿಲ್ಸೋದು ನಮ್ಮ. ನಾನ್ ದೊಡ್ಡ ಮಕ್ಕಳ ಟೀಚರ್. ಸ್ಟೂಡೆಂಟ್ ಅತ್ತೆ ಮಾವ ಹುಡುಗಿದ ಮಾವ ಬರ್ಲಿಯಾ? ಕಳ್ಸು ಒಳಗೆ. ಮಾವ ಮಗನ ಅತ್ತೆ ಹತ್ರ ಹೇಳ್ಬೇಕಂತೆ. ಅತ್ತೆ ಒಳಗೆ ಬರುದಂತೆ. ಬನ್ನಿ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ ಒಳಗೆ ಬರುದಂತ ಕೇಳ್ತಿದ್ದಾಳೆ. ಆಯ್ತಾ? ಅಭಿಭಾ ಒಳಗೆ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಧ್ಯೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಿತ್ಯ ಸುಮಂಗಲ ಸೂರುವ ಸಾಧು ಸಜ್ಜನರ ಚಿತ್ತದಲ್ಲಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಈ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕಾಶ್ರಯ ಕರೆಯುಗ ಬಾರೆ ಮನಕ ಮಾನ ಸಿದ್ಧಿಯ ತೋರೆ ನಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಟಿದ ಪಂಕಜ ಲೋಚನೆ ವೆಂಕಟರಮಣ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿರಿ ರಂಗನ ಅಕ್ಕರೆಯುಳ್ಳ ಅರಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಂದಳಮ್ಮ ಪ್ರತೀಕ್ಷಾ ಬಂದಳಮ್ಮ ಸೊ ಮೊನ್ನೆಯಿಂದ ನಾವೇ ಡ್ಯಾನ್ಸ್ ಮಾಡ್ತಿದ್ವಿ, ಹಾಗಾಗಿ ಇವತ್ತು ಮದುಮಗಳನ್ನು ನಿಲ್ಲಿಸಿ ನಾವು ಪ್ರಾಕ್ಟೀಸ್ ಮಾಡಿದ ಡ್ಯಾನ್ಸ್ ಮಾಡಿಸಿದ್ವಿ. ಸೊ ಲಾಸ್ಟಿಗೆ ನೀವು ನೋಡಿ ಮದುಮಗಳು ಹಾಗೆ ಸುಮ್ಮನೆ ನಿಂತು ಅವರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಸ್ಟ್ರಗಲ್ ಇಸ್ ರಿಯಲ್. ಯೂಟ್ಯೂಬ್ ನೋಡಿ ಲೆನ್ಸ್ ಹೇಗೆ ತೆಗೆಯೋದು ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇನ್ನೂ ಸಹ ನೆಕ್ಸ್ಟ್ ವ್ಲಾಗ್ ಮಾಡ್ತಾ ಇದ್ದೇನೆ, ನೋಡಿ.